ಬಿಎಸ್ಎಫ್ ಯೋಧನ ವಶಕ್ಕೆ ಪಡೆದಿದೆ ಪಾಕಿಸ್ತಾನ. ಅಚಾನಕ್ಕಾಗಿ ಗಡಿಯಾಚೆ ಹೆಜ್ಜೆ ಇಟ್ಟಿದ್ದ ಯೋಧ. ಈ ಸಂದರ್ಭದಲ್ಲಿ ಇಂತಹ ಒಂದು ಬೆಳವಣಿಗೆ ನಡೆದಿದೆ. ಪಂಜಾಬ್ನ ಗಡಿಯಲ್ಲಿ ಪಹರೆ ಕಾಯುತ್ತಿದ್ದ ಸಂದರ್ಭದಲ್ಲಿ ಈ ರೀತಿಯಾಗಿರೋದು. ಯೋಧನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ಈ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಯೋಧ ಕರ್ತವ್ಯ ನಿರ್ವಹಿಸ್ತಾ ಇದ್ದ. ಅಚಾನಕ್ಕಾಗಿ ಗಡಿಯಾಚೆ ಹೆಜ್ಜೆ ಇಟ್ಟ ಸಂದರ್ಭದಲ್ಲಿ ಕೂಡಲೇ ಪಾಕಿಸ್ತಾನದವರು ನಮ್ಮ ಬಿಎಸ್ಎಫ್ ಯೋಧನನ್ನ ವಶಕ್ಕೆ ಪಡಿತಾರೆ. ಈಗ ನಮ್ಮ ಯೋಧನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆಯನ್ನ ಕರೆಯಲಾಗಿದೆ. ಪಂಜಾಬ್ನ ಗಡಿಯಲ್ಲಿ ನಡೆದಂತಹ ಒಂದು ಬೆಳವಣಿಗೆ ಇದು. ಗಡಿಯನ್ನ ಕಾಯುತ್ತಿದ್ದ ಸಂದರ್ಭದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧ ಅಚಾನಕ್ಕಾಗಿ ಗಡಿ ದಾಟಿದ್ದು. ಈಗ ಪಾಕಿಸ್ತಾನದವರು ಈಗ ನಮ್ಮ ಯೋಧನನ್ನ ವಶಕ್ಕೆ ಪಡೆದಿರೋದು. ಇದು ಸಹಜವಾಗಿ ಮತ್ತೊಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಯೋಧನ ಶೀಘ್ರ ಬಿಡುಗಡೆಗೆ ಸಭೆಯನ್ನ ಕೂಡ ಕರೆಯಲಾಗಿದೆ. ಉಭಯ ದೇಶಗಳ ಸಭೆ. ಇಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಈ ಹಿಂದೆಯೂ ಕೂಡ ಯಾವ ರೀತಿ ಬೆಳವಣಿಗೆಗಳಾಗಿದ್ದು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಈಗ ಇಂತಹ ಸಂದಿಗ್ಧ ಪರಿಸ್ಥಿತಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ವಾತಾವರಣ ಸರಿಯಿಲ್ಲ. ಪ್ರತೀಕಾರ ಯಾವ ಕ್ಷಣದಲ್ಲಾದರೂ ಹೇಗೆ ಬೇಕಾದರೂ ತೀರಿಸಿಕೋಬಹುದು ಅನ್ನುವಂತಹ ಎಚ್ಚರಿಕೆಯನ್ನು ನೀಡಲಾಗಿದೆ. ರಾಜತಾಂತ್ರಿಕವಾಗಿ ಅಟ್ಯಾಕ್ ಆಗ್ತಾ ಇದೆ. ಈ ಕಡೆ ಈಗಾಗಲೇ ಒಂದೊಂದೇ ಕ್ರಮ ಕೈಗೊಳ್ಳುವಂತಹ ಕೆಲಸ ಭಾರತದಿಂದ ಆಗ್ತಾ ಇದೆ. ಈ ಮಧ್ಯೆ ಬಿಎಸ್ಎಫ್ ಯೋಧನನ್ನ ಪಾಕಿಸ್ತಾನ ವಶಕ್ಕೆ ಪಡೆದಿರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶೀಘ್ರ ಬಿಡುಗಡೆ ಆಗೋದಕ್ಕೆ ಎಲ್ಲಾ ರೀತಿಯ ಸಭೆಗಳ ಆಯೋಜನೆಯನ್ನ ಕೂಡ ಮಾಡಲಾಗಿದೆ. ನನ್ನ ಕೊಲೀಗ ನಾಗೇಂದ್ರ ಬಾಬು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ. ನಾಗೇಂದ್ರ ಬಾಬು, ಈ ಸಭೆಯಿಂದ ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು? ನೋಡಿ, ನಿನ್ನೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ನಮ್ಮ ಯೋಧನೊಬ್ಬ ಕೇವಲ 30 ಮೀಟರ್ ಗಡಿ ದಾಟಿ ಹೋಗಿದ್ದಕ್ಕೆ ಪಾಕಿಸ್ತಾನದವರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆತನ ಬಳಿದಂತಹ ವಸ್ತುಗಳನ್ನ ಅವರು ವಶದಲ್ಲಿಟ್ಟುಕೊಂಡು ಈಗ ಒಂದರ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆಗಳು ಕೂಡ ನಡೀತಾ ಇದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ 4 ಉಗ್ರರು ಭಾರತದ ಒಳಗೆ ನುಸುಳಿ ಬಂದು 28 ಜನರ ಬಲಿ ಪಡೆದುಕೊಳ್ಳುವಂತಹ ಕೆಲಸಗಳಾಗಿತ್ತು. ಇದರ ಬೆನ್ನಲ್ಲೇ ಇಡೀ ದೇಶವೇ ಶೋಕದಲ್ಲಿ ಮಡಗಿರುವಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಏಕಾಏಕಿ ಒಬ್ಬ ನಮ್ಮ ಯೋಧನನ್ನ ಪಾಕಿಸ್ತಾನದವರು ವಶದಲ್ಲಿಟ್ಟುಕೊಂಡು ಈಗ ಒಂದು ರೀತಿಯಲ್ಲಿ ಬ್ಲಾಕ್ ಮೇಲ್ ತಂತ್ರಕ್ಕೆ ಮುಂದಾಗಿದ್ದಾರೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ ಈಗ ಆತನ ಹೆಸರು ಪಿಕೆ ಸಿಂಗ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆತನ ಯೋಧ ಅಂತ ಹೇಳ್ತೀವಿ ನಾವು. ಪಿಕೆ ಸಿಂಗ್ ಅನ್ನೋದು ಈಗ ಸಿಕ್ಕಿರುವಂತಹ ಅಪ್ಡೇಟ್ ನ ಮಾಹಿತಿ. ಆತನ ಬಳಿ ನೋಡಿ, ಆತನ ದೃಶ್ಯಗಳು ಕೂಡ ಗಮನಿಸ್ತಾ ಇದೀವಿ ನಮ್ಮ ಸ್ಕ್ರೀನ್ ಮೇಲೆ. ಯಾವ ರೀತಿಯಾಗಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ, ಜೊತೆಗೆ ಆತ ಇನ್ನೊಂದು ಭಾಗದಲ್ಲಿ ಆತನ ಬಳಿ ಇದ್ದಂತಹ ಒಂದು ರೈಫಲ್ ಆಗಿರ್ಬೋದು ಅಥವಾ ಈ ಮಸ್ಕಿಟೋ ಬಲೆ ಅಂತ ಏನ್ ಕರಿತೀವಿ ಅದು, ಜೊತೆಗೆ ವಾಟರ್ ಬಾಟಲ್, ಇದೆಲ್ಲವನ್ನು ಕೂಡ ಅವರು ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ನೋಡಿ, ಈಗ ಇರುವಂತಹ ವಿಚಾರ, ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ನಿಂತು ಮಣ್ಣನ್ನ ಮುಕ್ಕಿಸುವಂತ ಕೆಲಸವನ್ನ ಮಾಡ್ತೀವಿ, ಹುಡುಕಿ ಹೊಡೆಯುವಂತ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಒಂದು ಭಾಷಣವನ್ನ ಮಾಡಿ ನೇರವಾದಂತಹ ಸಂದೇಶವನ್ನ ಕೊಟ್ಟ ಬೆನ್ನಲ್ಲೇ ಮತ್ತೊಂದು ಕಡೆ ಜಯಶಂಕರ್ ಅವರು ಹಾಗೂ ಅಮಿತ್ ಶಾ ಅವರು ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿ ಅವರು ಬಂದಿದ್ರು. ಹೊರಗಡೆ ಬರ್ತಾ ಇದ್ದಂತೆ ಈ ಸುದ್ದಿ ಈಗ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಲಭ್ಯ ಆಗಿರುವಂತದ್ದು. ನಮ್ಮ ಯೋಧನನ್ನ ಪಿಕೆ ಸಿಂಗ್ ಅಂತೇಳಿ ನಾವು ಯೋಧ ಏನು, ಆತ ಕೇವಲ 30 ಮೀಟರ್ ಗಡಿ ದಾಟ್ದ ಅನ್ನೋ ಕಾರಣಕ್ಕೋಸ್ಕರ ಆತನನ್ನ ವಶದಲ್ಲಿಟ್ಟುಕೊಂಡು ಈಗ ಒಂದು ರೀತಿಯಲ್ಲಿ ಒಪ್ಪಂದದ ಮಾತುಕತೆಗೆ ಈಗ ಅಧಿಕಾರಿಗಳು ಮುಂದಾಗಿದೆ ಅಂತೇಳಿ ಎರಡೂ ಭಾಗದ ಅಧಿಕಾರಿಗಳು ಈಗ ಮಾತುಕತೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಅಷ್ಟೇ ಅಲ್ಲದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ, ಯಾಕೆಂತ ಒಂದೇ ನಿಮಿಷ ನಾಗೇಂದ್ರ ಬಾಬು, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಅಧಿಕಾರಿಗಳ ಮಟ್ಟದಲ್ಲಿ ಈಗಾಗಲೇ ಮಾತುಕತೆ ನಡೆದಿದೆ ಅನ್ನುವಂತಹ ಮಾಹಿತಿಯನ್ನ ನನ್ನ ಕೊಲೀಗ್ ನಾಗೇಂದ್ರ ಬಾಬು ನೀಡ್ತಾ ಇದ್ರು. ಈ ಅಧಿಕಾರಿಗಳ ಲೆವೆಲಿನ ಮಾತುಕತೆ ನಂತರ ವಾಪಸ್ ಭಾರತಕ್ಕೆ ನಮ್ಮ ಬಿಎಸ್ಎಫ್ ಯೋಧ ಬರ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿಯೇ ಈಗಾಗಲೇ ನಮ್ಮ ದೇಶದಿಂದ ಸರ್ವ ಪ್ರಯತ್ನಗಳು ಕೂಡ ನಡೆದಿದೆ. ಈ ಹಿಂದೆಯೂ ಕೂಡ ಅಭಿನಂದನ್ ವರ್ಧಮಾನ್ 2019ರಲ್ಲಿ ವಿಂಗ್ ಕಮಾಂಡರ್ ಪ್ಲೇನ್
ತಾಂತ್ರಿಕ ದೋಷದಿಂದಾಗಿ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿತ್ತು. LOC ಇಂದ ಒಂದು 7 ಕಿಲೋಮೀಟರ್. ಆ ಟೈಮ್ನಲ್ಲಿ ಪಾಕಿಸ್ತಾನದವರು ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನ ವಶಕ್ಕೆ ಪಡೆದಿದ್ರು. ಈ ಸಂದರ್ಭದಲ್ಲಿ ಏನೆಲ್ಲಾ ಬೆಳವಣಿಗೆ ಆಯ್ತು, ಅವರನ್ನ ವಾಪಸ್ ಕಳಿಸಬೇಕು, ಇಲ್ಲ ಅಂತಂದ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ, ಎಲ್ಲದಕ್ಕೂ ಸಿದ್ಧರಾಗಿರಿ ಅನ್ನುವಂತ ಸಂದೇಶ ಹೋಯ್ತು. ಆ ಕಡೆಯಿಂದ BSF ಯೋಧನ ವಶಕ್ಕೆ ಪಡೆದಿದೆ ಪಾಕಿಸ್ತಾನ್. ಅಚಾನಕ್ಕಾಗಿ ಗಡಿಯಾಚೆ ಹೆಜ್ಜೆ ಇಟ್ಟಿದ್ದ ಯೋಧ. ಈ ಸಂದರ್ಭದಲ್ಲಿ ಇಂತಹ ಒಂದು ಬೆಳವಣಿಗೆ ನಡೆದಿದೆ. ಪಂಜಾಬ್ನ ಗಡಿಯಲ್ಲಿ ಪಹರೆ ಕಾಯುತ್ತಿದ್ದ ಸಂದರ್ಭದಲ್ಲಿ ಈ ರೀತಿಯಾಗಿರೋದು. ಯೋಧನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ಈ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಯೋಧ ಕರ್ತವ್ಯ ನಿರ್ವಹಿಸ್ತಾ ಇದ್ದ. ಅಚಾನಕ್ಕಾಗಿ ಗಡಿಯಾಚೆ ಹೆಜ್ಜೆ ಇಟ್ಟ ಸಂದರ್ಭದಲ್ಲಿ ಕೂಡಲೇ ಪಾಕಿಸ್ತಾನದವರು ನಮ್ಮ BSF ಯೋಧನನ್ನ ವಶಕ್ಕೆ ಪಡಿತಾರೆ. ಈಗ ನಮ್ಮ ಯೋಧನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆಯನ್ನ ಕರೆಯಲಾಗಿದೆ. ಪಂಜಾಬ್ನ ಗಡಿಯಲ್ಲಿ ನಡೆದಂತಹ ಒಂದು ಬೆಳವಣಿಗೆ ಇದು. ಗಡಿಯನ್ನ ಕಾಯುತ್ತಿದ್ದ ಸಂದರ್ಭದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧ ಅಚಾನಕ್ಕಾಗಿ ಗಡಿ ದಾಟಿದ್ದು. ಈಗ ಪಾಕಿಸ್ತಾನದವರು ಈಗ ನಮ್ಮ ಯೋಧನನ್ನ ವಶಕ್ಕೆ ಪಡೆದಿರೋದು. ಇದು ಸಹಜವಾಗಿ ಮತ್ತೊಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಯೋಧನ ಶೀಘ್ರ ಬಿಡುಗಡೆಗೆ ಸಭೆಯನ್ನ ಕೂಡ ಕರೆಯಲಾಗಿದೆ, ಉಭಯ ದೇಶಗಳ ಸಭೆ. ಇಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಈ ಹಿಂದೆಯೂ ಕೂಡ ಯಾವ ರೀತಿ ಬೆಳವಣಿಗೆಗಳಾಗಿದ್ದು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಈಗ ಇಂತಹ ಸಂದಿಗ್ಧ ಪರಿಸ್ಥಿತಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ವಾತಾವರಣ ಸರಿಯಿಲ್ಲ. ಪ್ರತೀಕಾರ ಯಾವ ಕ್ಷಣದಲ್ಲಾದರೂ ಹೇಗೆ ಬೇಕಾದರೂ ತೀರಿಸಿಕೋಬಹುದು ಅನ್ನುವಂತಹ ಎಚ್ಚರಿಕೆಯನ್ನು ನೀಡಲಾಗಿದೆ. ರಾಜತಾಂತ್ರಿಕವಾಗಿ ಅಟ್ಯಾಕ್ ಆಗ್ತಾ ಇದೆ. ಈ ಕಡೆ ಈಗಾಗಲೇ ಒಂದೊಂದೇ ಕ್ರಮ ಕೈಗೊಳ್ಳುವಂತಹ ಕೆಲಸ ಭಾರತದಿಂದ ಆಗ್ತಾ ಇದೆ. ಈ ಮಧ್ಯೆ BSF ಯೋಧನನ್ನ ಪಾಕಿಸ್ತಾನ ವಶಕ್ಕೆ ಪಡೆದಿರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶೀಘ್ರ ಬಿಡುಗಡೆ ಆಗೋದಕ್ಕೆ ಎಲ್ಲಾ ರೀತಿಯ ಸಭೆಗಳ ಆಯೋಜನೆಯನ್ನ ಕೂಡ ಮಾಡಲಾಗಿದೆ. ನನ್ನ ಕೊಲೀಗ ನಾಗೇಂದ್ರ ಬಾಬು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ. ನಾಗೇಂದ್ರ ಬಾಬು, ಈ ಸಭೆಯಿಂದ ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು? ಶ್ರೀಪಾದ್ ನೋಡಿ, ನಿನ್ನೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ನಮ್ಮ ಯೋಧನೊಬ್ಬ ಕೇವಲ 30 ಮೀಟರ್ ಗಡಿ ದಾಟಿ ಹೋಗಿದ್ದಕ್ಕೆ ಪಾಕಿಸ್ತಾನದವರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆತನ